ಸರಿ ಹೋಗಿ ಅಂದ್ರಲ್ಲ, ಹೊಡಿ 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 ಹೊಡಿ. ಅಣ್ಣ 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 10,000 ರೂಪಾಯಿ ಲೋನ್ ಅಂದ್ರೆ ಅದು ಬರೀ ಹೆಣ್ಮಕ್ಳಿಗೇನಾ? 30 ವರ್ಷ ಆಗಿರೋ ಹುಡುಗರಿಗೇನಿಲ್ವಾ? ಲೇ, ಈ ಸ್ಕೀಮ್ ಬೇರೆ ಕಣ. ನಮಗೂ ಏನಾದ್ರೂ ಸ್ಕೀಮ್ ಇರ್ಬೋದು ನೋಡೋಣ. ಇವರು ಸ್ಕೀಮು ಪ್ಲಾನು ಅಂತಿದ್ದಾರೆ ಅಂದ್ರೆ ಸ್ಕೀಮಾ ಪ್ಲಾನಾ? ಅದು ಗೌರ್ಮೆಂಟ್ ಭಾಗ್ಯ. ನಮ್ ಪ್ಲಾನ್ ಏನಿದೆ ಇಲ್ಲಿ? ಲೇ, ಪ್ಲಾನ್ ಯಾವ್ದು ಇಲ್ಲ ಅನ್ಸುತ್ತೆ. ಅಣ್ಣ ಒಂದ್ಸಲ ನೋಡೋಣ. ನಾನು ಕೂಡ ದುಡ್ಡು ತಗೊಂಡು ಅಮ್ಮನ್ ತರ ಬಡ್ಡಿಗೆ ಬಿಡ್ತೀನಿ. ಅಮ್ಮ ನನಗ್ ಖರ್ಚಿಗೂ ದುಡ್ಡು ಕೊಡ್ತಾ ಇಲ್ಲ. ಕೆಲ್ಸ ಇಲ್ದೆ ಮನೇಲಿ ಕೂತಿದ್ದಿ, ನಿನ್ ಖರ್ಚಿಗೆ ಬೇರೆ ಕೊಡ್ತಾರೆ. ಖರ್ಚಿಗೆ ನೀನ್ ಖರ್ಚಿಗೆ ಬೇಕಂದ್ರ ನೀನ ಸಂಪಾದನೆ ಮಾಡು. ಅದಕ್ಕೆ ಕೇಳ್ತಾ ಇದೀನಿ, ಬ್ಯಾಂಕಲ್ಲಿ ಲೋನ್ ಕೊಟ್ರೆ ಆ ದುಡ್ಡನ್ನ ಬಡ್ಡಿಗೆ ಬಿಡ್ತೀನಿ. ಅಷ್ಟಾದ್ರೂ ಜ್ಞಾನ ಆಯ್ತಲ್ಲ, ಅದ ಸಂತೋಷ. ಹೌದು, ನಿನಗೆ ಯಾವ ಸ್ಕೀಮು ಇಲ್ಲ ಅಂತ ಹೇಳತ್ತಾನಲ್ಲ? ಹೌದು ಕಣ. ಮೊನ್ನೆ ಅರಳಿಕಟ್ಟ ಕೆಳಗಡೆ ಕೂತಾಗ ಯಾರೋ ಒಬ್ರು ಹೇಳ್ತಾ ಇದ್ರು, ಈ ಬ್ರಹ್ಮಚರ್ಯ ಪ್ಲಾನ್ ಅನ್ನೋ ಬಂದಿದ್ಯಂತಲ್ಲ. ಹೌದಪ್ಪ, ನೀನ್ ಹೇಳಿದ ಪ್ಲಾನು ಒಂದಿದೆ. ಆದ್ರೆ ಇವ ಬ್ರಹ್ಮಚಾರಿ ಹೌದಲ್ಲ? ಹೌದಮ್ಮ, ಬ್ರಹ್ಮಚಾರಿನೇ. ನೀನ್ ಹೇಳಿದ್ರೆ ಕರೆಕ್ಟು. ಮತ್ತ ಇವನಿಗೆ ಎಷ್ಟು ಕೊಡ್ತಾರ? 5,000 ಅಮ್ಮ. 5,000ನಾ? ಹಂಗಾದ್ರೆ ಹೋಗಿ ಇವನಿಗೂ ಅಪ್ಲಿಕೇಶನ್ ಬರ್ಸ. ಸರಿಮ್ಮ, ನಡಿಯೋ, ಬರಮ್ಮಿ. ರೊಕ್ಕ ಬರ್ಬೇಕ ಮತ್ತ. ಸರಿನಮ್ಮ. ಯಪ್ಪ, ದುಡ್ಡು ಅಂದ್ರೆ ಸಾಕು, ಏನ್ ಬೇಕಾದ್ರೂ ನಂಬ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಎದುರುಗಡೆ ಇರೋರು ಸುಳ್ಳು ಹೇಳ್ತಿದ್ರಂತ ಎಲ್ರಿಗೂ ಅರ್ಥ ಆಗತ್ತೆ, ಆದ್ರೆ ದುಡ್ಡಿನ ವಿಷಯ ಬಂದ್ರೆ ಇವ್ರಿಗೆ ಏನೂ ಅರ್ಥ ಆಗಲ್ಲ. ಬರೋ ಬರೋ ಬರೋ, ಬರಮ್ಮಿ. ಎಲ್ಲಿಗೆ? ಹತ್ತಣ, ಹತ್ತು. ಬಾ, ಕುತ್ಕೋ. ಬಾ. ನಡಿ ನಡಿ, ಈ ಕಡೆ ಹೋಗಿ, ಈ ಕಡೆ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಎಲ್ಲಿಗೆ? ಹುಷಾರಣ. ಒಂದ್ ನಿಮಿಷ ಅಣ್ಣ, ನೀವು ಹೋಗಿ, ನಾನು ಹೋಗ್ತೀನಿ. ಎಲ್ಲಿಗೆ? ಎಲ್ಲಿಗೆ ಹೋಗ್ತೀನಿ? ಅಯ್ಯೋ ಹೋಗೋಣ. ಇವ್ ನೇರವಾಗಿ ದೇವಸ್ಥಾನಕ್ಕೆ ಹೋಗೋದು. ಈ ತರಲೆ ಅಲ್ಲಿಗೆ ಹೋಗಿ ಏನ್ ಮಾಡ್ತಾನೋ ಏನೋ. ಸರಿ ಬಾ, ನಾವು ಹೋಗಿ ಸಿನಿಮಾ ನೋಡ್ಕೊಂಡ್ ಬರೋಣ. ಸಿನಿಮಾ ತೋರಿಸ್ತೀನಿ ಬಾರೇ ನಿಂಗೆ. ಲತಾ, ಹುಷಾರಾಗಿತ್ತು. ನಡೀರಿ. ಬೇಗ ಬನ್ನಿ ಅಪ್ಪ. ಅವ್ರ 10 ಜನ ರೆಡಿ ಆಗೋಕ್ಕೂ ಟೈಮ್ ಆಗಿಲ್ಲ. ನಾವು 3 ಜನ ರೆಡಿ ಆಗಕ್ ಟೈಮ್ ಆಯ್ತು. ಎಲ್ಲ ನಿನ್ನ ಅಮ್ಮ ರೆಡಿ ಆಗೋದ್ರೊಳಗೆ ಟೈಮ್ ಆಗೋಯ್ತು. ಪೂಜೆಗೆ ಇಷ್ಟು ಸೀರೆ ಬದಲಾಯಿಸಿದಾಳೆ ಅಂದ್ರೆ ನಾಳೆ ಮದುವೆ ದಿನ ಮದುವೆ ಹುಡುಗಿಗಿಂತ ಜಾಸ್ತಿ ಸೀರೆ ಬದಲಾಯಿಸ್ತಾಳೆ. ನೀವು ಶೋಕಿ ಮಾಡೋದಕ್ ಟೈಮ್ ಆಯ್ತು ಅಂತ ಹೇಳಿ ನನ್ ಮೇಲೆ ಹಾಕ್ಬೇಡಿ. ಸರಿ, ನೀವ್ ಹೀಗೆ ಜಗಳ ಆಡ್ತಾ ಇರಿ, ನಾನು ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ. ಅರವಿಂದ, ಅರವಿಂದ್ ನಿಲ್ಲೋ. ನಿಲ್ಲೋ. ಅಲ್ಲಿ ನೋಡಿ, ಅರವಿಂದ್ ಅವ್ರು ಬಂದ್ರು. ಬನ್ನಿ ಬನ್ನಿ. ನಮಸ್ಕಾರ. ಸಾರಿ ಮಾವ, ತುಂಬಾ ಲೇಟ್ ಆಗೋಯ್ತು. ಅಯ್ಯೋ ಪರವಾಗಿಲ್ಲಪ್ಪ, ನಾವೇ ಸ್ವಲ್ಪ ಬೇಗ ಬಂದ್ಬಿಟ್ವಿ. ನೋಡಿದ್ಯಾ ನಿಮ್ಮಪ್ಪನ? ಆಕ್ಚುಲಿ ಅವ್ರು ಬಂದಿರೋದು ಲೇಟು, ಆದ್ರೆ ಇವರೇ ಸ್ವಲ್ಪ ಬೇಗ ಬಂದ್ಬಿಟ್ಟಿದಾರಂತೆ. ಸಾಕ್, ಸುಮ್ನೆ ಇರು. ಯಾವಾಗ್ಲೂ ನಮ್ಮ ಅಪ್ಪನ ಮೇಲೆ ಇರುತ್ತೆ ನಿನ್ ಕಣ್ಣು. ನನಗೇನಲ್ಲ, ನಿಮ್ಮ ಅಪ್ಪನ್ಗೆ ಇರೋದು ನನ್ ಮೇಲೆ. ಎಲ್ಲಿ ಏನ್ ಲೋಪ ಸಿಗತ್ತೋ ಕೊಂಕು ಮಾತಾಡ್ಬಿಡೋಣ ಅಂತ ಸುಮ್ನೆ ಚುಚ್ಚು ಮಾತಾಡ್ತಾನೆ ಇರ್ತಾರೆ. ಮಾಡ್ತೀನಿ. ನಾಳೆ ಮೊಮ್ಮಗಳು ಹುಡ್ತಾರಲ್ವಾ, ಅವಾಗ ನೋಡ್ಕೋತೀನಿ ಒಂದ್ ಕೈ. ಏನ್ ಮಾಡ್ತೀರಾ? ಅಷ್ಟಕ್ಕೂ ನನ್ ಮಗನ್ ಮಗಳು ಮುಟ್ಟಕ್ಕೂ ಬಿಡಲ್ಲ. ಹಲೋ, ಯಾವ ರೈಟ್ಸ್ ಆದ್ರೂ ತಾತನ ಆಸ್ತಿ ಮೊಮ್ಮಗಂಗೆ ಮೊಮ್ಮಗಳಿಗೆ ಸಿಕ್ಕೇ ಸಿಗುತ್ತೆ. ಹಾಗೆ ಮೊಮ್ಮಗ ಮತ್ತೆ ಮೊಮ್ಮಗಳು ತಾತಂಗೆ ಆಸ್ತಿ. ಅವ್ರ ಆಸ್ತಿ ಮೇಲೆ ನಮ್ಗೂ ಹಕ್ಕಿರಲ್ಲ. ಅಬ್ಬಬ್ಬಬ್ಬ, ಏನ್ ಹೇಳ್ತೀಯೇ? ಯಾವಾಗ್ಲೂ ಹಿಂಗೆ ಹೇಳ್ತೀಯಾ ಅಥವಾ ಇವಾಗ ಮಾತ್ರನಾ? ಸಾಕು, ವ್ಯಂಗ್ಯ ಜಾಸ್ತಿ ಆಯ್ತು. ಏನ್ ಬ್ರದರ್, ಇಬ್ರು ಏನೋ ಗುಸ್ಗುಸ ಮಾತಾಡ್ತಾ ಇದ್ದೀರಾ? ಪುರೋಹಿತರು ಬಂದ್ರಾ? ಬಂದಿದ್ದಾರೆ. ಅವರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಇನ್ನೇನಕ್ ತಡ ಮಾಡೋದು? ಬನ್ನಿ ಹೋಗಿ ಪೂಜೆ ಶುರು ಮಾಡ್ಸೋಣ. ನಡೀರಿ. ಪುರೋಹಿತ್ರೆ, ಮದ್ವೆ ಗಂಡು ಮತ್ತೆ ಹೆಣ್ಣು ಸಿದ್ಧವಾಗೇ ಇದ್ದಾರೆ. ಈಗ ನೀವು ಪೂಜೆನ ಶುರು ಮಾಡ್ತೀರಾ? ನೋಡಿ, ಮೊದಲು ಹುಡುಗನ ಕೈಲಿ ಗಣಪತಿ ಪೂಜೆ ಮಾಡಿಸ್ತೀನಿ. ಅಷ್ಟರಲ್ಲಿ ಹುಡುಗಿ ಕೈಲಿ ನಾಗ ಪ್ರತಿಮೆಗಳ ಹತ್ರ ನೀವು ತುಪ್ಪದ ದೀಪ ಹಚ್ಚಿ. ಹಾಗೆ ಆಗ್ಲಿ ಪುರೋಹಿತ್ರೆ. ಪಲ್ಲವಿ, ಪೂರ್ವಿನ್ ಕರ್ಕೊಂಡು ಹೋಗಿ ಆ ತುಪ್ಪದ ದೀಪ ಅಂತೆ ಹಚ್ಚಮ್ಮ. ಸರಿಯಮ್ಮ, ಎಲ್ಲಿಟ್ಟಿದ್ಯಾ ಅದನ್ನೆಲ್ಲ? ಈ ಬ್ಯಾಗಲ್ಲೇ ಇದೆ ನೋಡು. ಗೀತಾ,
ನೀನ್ ಇಲ್ಲೇ ಇರಮ್ಮ, ಏನಾದ್ರೂ ಬೇಕಾಗ್ಬಹುದು. ನಿಮ್ಮಜ್ಜೆ ಕಷ್ಟ ಆಗ್ಬೋದಿಲ್ಲ ಅಂದ್ರೆ. ಸರಿಯಮ್ಮ. ಏನೇ ಹೀಗ್ ನಿಂತ್ಕೊಂಡಿದ್ಯಾ, ಬಾ ನನ್ ಜೊತೆ ಹೋಗೋಣ. ನೋಡಪ್ಪ, ಬಂದ್ ಕೂತ್ಕೋ ಇಲ್ಲಿ. ಬಾ. ಪೂರ್ವಿ, ಅಮ್ಮ, ಇಲ್ಲಿ ಹಣತೆಗಳನ್ನೆಲ್ಲ ಇಟ್ಟು ನಿನ್ ಕೈಯಾರೆ ತುಪ್ಪ ಹಾಕಿ ದೀಪ ಬೆಳಗ್ಸಿ ಇಡು, ಸರಿನಾ? ಬಾ. ದೀಪ ಹಚ್ತಾ ಇರೋವಾಗ ಮನ್ಸಲ್ಲಿ ದೇವ್ರನ್ನ ಕೇಳ್ಕೊ, ಎಲ್ಲ ದೋಷಗಳು ತೊಲಗಿ ನಿನ್ನ ಅರವಿಂದ್ ಮದ್ವೆ ಚೆನ್ನಾಗಾಗ್ಲಿ ಅಂತ. ತಾಯಿ, ಇಲ್ಲಿ ಹುಡುಗನ ಪೂಜೆ ಮುಗಿತಾ ಬಂತು. ಅಷ್ಟರಲ್ಲಿ ಹುಡುಗಿಗೆ ಸಂಬಂಧಪಟ್ಟಿದ್ದ ಪೂಜಾ ಪದಾರ್ಥಗಳನ್ನೆಲ್ಲ ಇಲ್ಲಿ ತಂದು ಇಟ್ಬಿಡಿ. ಅಮ್ಮ, ಅಮ್ಮ, ಏನೇ? ಬಾ ಇಲ್ಲಿ. ಪೂರ್ವಿ, ಗೀತಾ ನನ್ನ ಕರಿತಾ ಇದ್ದಾಳೆ. ನೀನ್ ದೀಪಗಳನ್ನೆಲ್ಲ ಬೆಳಗ್ಸಿ ದೇವ್ರಿಗೆ ಕೈ ಮುಗ್ಬಿಟ್ ಬಾ. ಬಾಲಾಜಿ ಬಿಡು, ಬಾಲಾಜಿ ಬಿಡು. ನಾನ್ ಬೇಡ ಬೇಡ ಅಂತ ಇದ್ರೆ ಅವರು ನಿಲ್ಸಲ್ಲ, ನೀನು ನಿಲ್ಸಲ್ವಾ? ಅಲ್ಲ, ನೀನ್ ಹೇಗ್ ಬರ್ತೀಯಾ? ಬರ್ದೆ ಏನ್ ಮಾಡೋಂತ್ಯಾ? ನನ್ನನ್ ಸಾಯಿ ಅಂತ್ಯಾ? ನೀನ್ ಬೇಡ ಅಂತ ಹೇಳ್ಬೇಕಿತ್ತು. ಯಾಕ್ ಬರಲ್ಲ ಅಂತ ಕೇಳ್ತಾರೆ, ಆಗ ನಾನ್ ಏನ್ ಹೇಳಿ? ಏನೋ ಒಂದ್ ಸುಳ್ಳು ಹೇಳ್ಬೇಕಾಗಿತ್ತು, ಏನೋ ಒಂದ್ ನಾಟಕ ಆಡ್ಬೇಕಿತ್ತು. ಈ ಪೂಜೆ ನಿಲ್ಸೋ ಯೋಚನೆ ಮಾಡೋದ್ ಬಿಟ್ರೆ ನಿನಗ್ ಬೇರೆ ದಾರಿನೇ ಸಿಗ್ಲಿಲ್ವಾ? ನನಗ್ ಯಾವತ್ತೂ ನಮ್ಮಪ್ಪ ಅಮ್ಮಂಗೆ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿಲ್ಲ. ನಾನ್ ಹೇಳೋದು ಇಲ್ಲ. ಹಾ, ನೀನೆಲ್ಲ ನಿಜಾನೇ ಅಲ್ವಾ ಹೇಳೋದು? ಹಾಗಾದ್ರೆ ನಮ್ ಬಗ್ಗೆ ಹೋಗಿ ಹೇಳು. ಹೇಳಿ ಅಮ್ಮ ಅಪ್ಪನ್ನ ಸಾಯಿಸ್ಬೇಕು ಅಂತ್ಯಾ? ಓಂ ಶಾಂತಿ ಶಾಂತಿ ಶಾಂತಿ. ಅಮ್ಮ, ಹುಡುಗಿ ದೀಪ ಎಲ್ಲ ಹಚ್ಚಾದ್ಮೇಲೆ ನಿಮ್ಮ ಬಾವಿ ಅಳಿಯ ನಿಮ್ಮ ಮಗಳ ಜೊತೆ ಸೇರಿ ಹೋಮ ಮಾಡಿ ನವಗ್ರಹ ಶಾಂತಿ ಮಾಡಬೇಕು. ಹಾ ಸರಿ. ತುಂಬಾ ಇಷ್ಟಪಟ್ಟು ಪೂಜೆ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮ್ಮ ಅಮ್ಮನೂ ಅವರು ಸೇರ್ಕೊಂಡು. ನನಗ್ ಬರ್ತಿರೋ ಕೋಪಕ್ಕೆ ನನ್ ಮಗನ್ ಸಾಯಿಸ್ಬೇಕು ಅನಿಸ್ತಾ ಇದೆ. ಅವನೇನ್ ಮಾಡ್ದ ಪಾಪ? ಪಾಪನ? ಅವನಿಂದಾನೇ ನನ್ನ ಜೀವನ ಹಾಳಾಗಿ ಹೋಗಿದೆ. ನೀನ್ ಮಾಡಿರೋ ಅವಸರದ ಕೆಲ್ಸಕ್ಕೆ ಬೇರೆಯವ್ರನ್ನೆಲ್ಲ ಯಾಕೆ ಬೈತ್ಯಾ? ಏನೂ ಗೊತ್ತಿಲ್ದೇ ಇರೋ ಅವನಿಗೆ ಯಾಕೆ ಬೈತ್ಯಾ ನೀನು? ಅವನ ಮೇಲೆ ಅಷ್ಟೊಂದು ಕರುಣೆ ಬಂದ್ಬಿಡ್ತಾ ನಿನಗೆ? ಅವನ ಪರವಾಗಿ ಇಷ್ಟೊಂದು ಮಾತಾಡ್ತಿದ್ಯಾ? ನೀನು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ, ನಿನಗೆ ಅದು ಅರ್ಥ ಆಗ್ತಿಲ್ಲ. ಹೌದೇ, ನನಗೆ ಹುಚ್ಚು ಹಿಡಿತಾ ಇದೆ. ನಿನ್ ಮೇಲೆ ಇನ್ನೊಬ್ಬನ್ ನೆರಳು ಬಿದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ನೀನು ಇನ್ನೊಬ್ಬನ್ ಮದ್ವೆ ಆಗ್ತಿದ್ಯಾ ಅಂದ್ರೆ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಅದನ್ನ. ನೀನು ನನಗ್ ಸೇರ್ಬೇಕಾದವಳು, ನನಗ್ ಮಾತ್ರ ಸೇರ್ಬೇಕಾದವಳು. ದಯವಿಟ್ಟು ನೀನ್ ಈ ತರ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನಮ್ಮಿಬ್ರಿಗೂ ನೋವು ತರಬೇಡ. ದಯವಿಟ್ಟು ಸ್ವಲ್ಪ ಹೊತ್ತು ಸುಮ್ನೆ ಇರು. ಹೇಗೆ ಸುಮ್ನಿರು ಅಂತ್ಯಾ? ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸುಮ್ನಿರು ಅಂತ್ಯಾ? ನನ್ ಕೈಲಿ ಆಗಲ್ಲ. ಇವಾಗ ನನ್ನನ್ ಏನ್ ಮಾಡು ಅಂತ್ಯಾ? ನೀನ್ ಪೂಜೆಗೆ ಹೋಗ್ಬಾರ್ದು, ನೀನ್ ಪೂಜೆಯಲ್ಲಿ ಕೂರ್ಬಾರ್ದು. ಅದಕ್ ನಾನು ಏನು ಮಾಡಕ್ ಆಗಲ್ಲ, ನನ್ ಕೈಲಿ ಏನೂ ಇಲ್ಲ. ಹಾಗಾದ್ರೆ ನನ್ನ ಸತ್ತೋಗು ಅಂತ್ಯಾ? ನಿನಗೇನಾದ್ರೂ ಹುಚ್ಚ? ನೀನ್ ಹೀಗೆಲ್ಲ ಮಾತಾಡಿ ನನ್ನನ್ ಸಾಯಿಸ್ತಿದ್ಯಾ?
ಎಲ್ರೂ ಚೆನ್ನಾಗೇ ಇದ್ದಾರೆ. ನಾನೇ ಹೀಗೆ ಹುಚ್ಚು ನಾಯಿ ತರ ಅಲಿತಾ ಕೂತಿರೋದು. ನೀನ್ ಯಾವತ್ತೂ ನನ್ನ ಅರ್ಥ ಮಾಡ್ಕೊಳಲ್ಲ. ನಾನ್ ಎಷ್ಟು ಒದ್ದಾಡ್ತಿದ್ದೀನಿ, ಎಷ್ಟು ನೊಂದ್ಕೊಂಡಿದ್ದೀನಿ ಅಂತ ನಿನಗೆ ಯಾವತ್ತೂ ಅರ್ಥ ಆಗಲ್ಲ. ನೀನು ಕೂಡ ನನ್ನ ಅರ್ಥ ಮಾಡ್ಕೋತಿಲ್ಲ. ಲೇ, ನೀನ್ ಎಷ್ಟು ಒದ್ದಾಡ್ತಿದ್ಯೋ ನಿನಗಿಂತ ಹೆಚ್ಚಾಗಿ ನಾನು ಒದ್ದಾಡ್ತಾ ಇದ್ದೀನಿ. ನಿನಗೆ ಕೈ ಮುಗಿತೀನಿ, ನೀನ್ ಹಾಗೆ ಹೇಳ್ಬೇಡ. ನಿನ್ನ ನೋಡ್ತಾ ಇದ್ರೇನೆ ಭಯ ಆಗ್ತಿದೆ, ಏನಾಗ್ಬಿಡತ್ತೋ ಅಂತ. ಪ್ರತಿ ಕ್ಷಣ ಯೋಚನೆ ಮಾಡಿ ಮಾಡಿ ಈಗಾಗ್ಲೇ ಅರ್ಧ ಪ್ರಾಣ ಹೊರಟೋಗಿದೆ. ಪ್ಲೀಸ್. ಕಿವಿಲಿ ಕೋಳಿ ಪುಕ್ಕ ಹಾಕಿ ತಿರುಗಿಸ್ತಾ ಇದ್ರೆ ಅದರಲ್ಲಿ ಸಿಗೋ ಆನಂದನೇ ಬೇರೆ. ನಡಿ ನಡಿ ಬಾರೆ ಬಾ. ಏನೋ ಇದು, ಲತಾನ್ ಕರ್ಕೊಂಡು ಸಿನಿಮಾ ಹೋಗ್ತೀನಿ ಅಂತ ಹೋದ್ರಿ, ಅವಾಗಲೇ ಬಂದ್ಬಿಟ್ಟಿದ್ದೀರಾ? ಯಾಕೆ ಟಿಕೆಟ್ ಸಿಗ್ಲಿಲ್ವಾ? ಅರೆ ಏನಾಯ್ತು? ನನ್ ಕರ್ಮ ಕಷ್ಟಪಟ್ಟು ನಾನೊಂದ್ ಸುಳ್ಳು ಹೇಳಿ ಇವಳನ್ನ ಕರ್ಕೊಂಡು ಸಿನಿಮಾ ನೋಡೋಕೆ ಅಂತ ಹೋದ್ರೆ ಅಲ್ಲಿ ಏನಾಯ್ತೋ ಗೊತ್ತಾ? ಸಿನಿಮಾ ಶುರು ಆದ್ಮೇಲೆ ಅಳೋ ಸೀನ್ ಬಂದ್ರು, ಕಾಮಿಡಿ ಸೀನ್ ಬಂದ್ರು. ಇವಳು ತಕ್ಷಣ ಬಾಯಲ್ಲಿ ಬೆರಳಿಟ್ಕೊಂಡು ಸೀನ್ ಮುಗಿಯೋವರೆಗೂ ವಿಸಿಲ್ ಹೊಡಿತಾನೆ ಇದ್ದಾಳೆ. ಆದ್ರಿಂದ ಥಿಯೇಟರ್ ಇದ್ದವರೆಲ್ಲ ಗಾಬರಿ ಬಿದ್ದೋದ್ರು. ನನ್ ಪಕ್ಕದ ಸೀಟಲ್ಲಿ 80 ವರ್ಷದ ಒಬ್ಬ ಮುದ್ಕ ಕೂತಿದ್ದ. ಅವನಂತೂ ಎದೆ ಹಿಡ್ಕೊಂಡು ಅಲ್ಲೇ ಬಿದ್ದೋಗ್ಬಿಟ್ಟ. ಮರ್ಡರ್ ಕೇಸ್ ಆಗ್ತೀನಿ ಅಂತ ಜನ ರೊಚ್ಚಿಗೆದ್ದಿದ್ದಕ್ಕೆ ನಾವು ಓಡ್ ಬರಕ್ ನೋಡಿದ್ರೆ ಅಲ್ಲಿಂದ ಕೂಡ ಇವಳು ನನ್ನ ಜೊತೆ ಬರ್ತಾನೆ ಇಲ್ಲ. ಜನ ಎಲ್ಲ ನಮ್ಮನ್ನು ಹೊಡಿಯೋಕ್ ಬಂದಾಗ ಆ ಭಯದಿಂದ ಇವಳು ಮತ್ತೆ ವಿಸಿಲ್ ಹೊಡಿತಾಳೆ. ಒಬ್ಬನು ಥಿಯೇಟರ್ ಅಲ್ಲಿ ಇರಲಿಲ್ಲ, ಎಲ್ಲರೂ ಓಡೋಗ್ಬಿಟ್ರು. ನಮ್ ಬಿಸ್ನೆಸ್ ಹಾಳು ಮಾಡ್ತೀರಾ ಅಂತ ಥಿಯೇಟರ್ ಅವರು ಅಟ್ಟಿಸ್ಕೊಂಡ್ ಬಂದಿದ್ದಕ್ಕೆ ಇವಳನ್ನ ಕರ್ಕೊಂಡು ಎದ್ನೋ ಬಿದ್ನೋ ಅಂತ ಮನೆಗೆ ಬಂದೆ. ಏಯ್, ಏನೋದು ನಿಮ್ ಶಿಳ್ಳೆದು ಗೋಳು. ನನಗೊಂದು ಡೌಟು, ನೀನ್ ಇವಳನ್ನ ಪ್ರೀತಿಸೋ ಟೈಮಲ್ಲಿ ಇವಳು ಶಿಳ್ಳೆ ಹಾಕ್ತಾಳೋ ಇಲ್ವಾ ಅಂತ ಗೊತ್ತಿರ್ಲಿಲ್ವಾ ನಿನ್ಗೆ? ಗೊತ್ತು ಅಪ್ಪ. ಒಂದಿನ ವಿಸಿಲ್ ಹೊಡೆದಾಗ ನನ್ನ ನೋಡ ವಿಸಿಲ್ ಹೊಡ್ತಾ ಇದ್ದಾಳೆ ಅಂತ ಖುಷಿ ಪಟ್ಕೊಂಡ್ಬಿಟ್ಟೆ. ಆಗ ಹೊಸದಲ್ವಾ, ಚೆನ್ನಾಗ್ ಅನ್ನಿಸ್ತಿತ್ತು. ಈಗ ನನ್ ಗ್ರಹಚಾರ ಬಿಡ್ತಾ ಇದೆ. ಮೂತಿ ನೋಡು, 100 ಜನನ ಕೊಲೆ ಮಾಡಿ ಏನು ಗೊತ್ತಿಲ್ದಿರ ಅಮಾಯಕರ ತರ ಅಂತ ಇರೋದು. ಕರ್ಮ, ನನ್ ಕರ್ಮ. ಸಾಯ್ಬಿಡ್ತೀನಿ, ಸುಮ್ಮನೆ. ತಿರುಪತಿ ಏನ ಹೆಂಡತಿಗೆ ಬ್ಯಾಂಕ್ನಾಗ ಬಡ್ಡಿ ಇಲ್ದ ರೊಕ್ಕ ಕೊಡಿಸ್ತೀನಿ ಅಂತೇಳಿ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿದ್ದಿ ಏನಲ್ಲತ್ತ? ಇವ ಹೇಳ್ದ ಅಂತ ಹೇಳಿ ನಿನಗ್ ಧೈರ್ಯ ಎಲ್ಲಿಂದ ಬಂತ? ಎಲ್ಲ ಸಾವಾಸ್ ದೋಷ. ಆಕ್ಸಿಡೆಂಟ್ ಈ ಮನೆಗೆ ಬಂದು ಸೇರ್ಕೊಂಡಾಗಿಂದ ನಿನ್ನ ದೊಡ್ಡ ಸೊಸೆಗೆ ಕೊಂಬು ಬೆಳ್ಕೊಂಡಿದೆ. ಬೆಳೆದಿದ್ರ ಆ ಕೊಂಬನ ಕಡಿಯೋದು ಎಷ್ಟೊತ್ತ? ನಮ್ಮನೇಲಿ ಲತಂಗ್ ಮಾತ್ರ ಕೊಂಬೆಲ್ಲಿದೆ, ನಿನಗೂ ಕೊಂಬಿದ್ಯಲ್ಲ. ಆ ಆಕ್ಸಿಡೆಂಟ್ ಕೂಡ ನಿನ್ನಿಂದನ ಹೆಚ್ಕೊಂಡಾಳ. ಈ ಮಾತ್ ಮಾತ್ರ ಸರಿ, ಇವನೇ ಅವ್ರಿಗೆ ಸಪೋರ್ಟು. ಇಲ್ಲಿ ಕೇಳ ಲತಾ, ಆ ಆಕ್ಸಿಡೆಂಟ್ ಜೊತೆ ಸೇರಿ ರಾಜಕೀಯ ಮಾಡಿ ಅಕ್ಕಿ ಹೇಳಿದ ಮಾತ್ ಕೇಳ್ದಿ ಅಂದ್ರ ಕಾಲು ಮುರಿದು ಬಿಡ್ತೀನಿ. ಏನ್ ಅನ್ಕೊಂಡಿನಿ? ಏಯ್, ಸೀಟಿ ಹಾಕದೆ ಅಂದ್ರೆ ಅಷ್ಟೇ. ನೀನ್ ಮಾರೇ. ಏಯ್, ನಿಂತ್ಕಳ. ನೀ ಹೋಗುವಾಗ ಬಾಲಾಜಿನು ನಿಮ್ ಜೊತೆ ಬಂದಲ್ಲ, ಅವ ಎಲ್ಲಿ? ಅವನು ಯಾರೋ ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ನಮ್ಮ. ಯಾವ ಫ್ರೆಂಡ್? ಏನೋ ಅಮ್ಮ, ನಂಗೆ ಗೊತ್ತಿಲ್ಲ. ಅಣ್ಣ, ಅವಂಗೊಂದ್ ಫೋನ್ ಮಾಡ. ಅವನ ಹತ್ರ ಫೋನಲ್ಲಿದೆ. ಅವನ ಫೋನ್ ನಾವು ಕಿತ್ಕೊಂಡಿದೀವಲ್ಲ. ಹೌದಲ್ಲ? ಏನ್ ತಂಗ್ಯವ್ವ? ಅಣ್ಣ, ನನ್ಗ್ಯಾಕೋ ಅನುಮಾನ ಬರ್ತೈತಿ. ಖಂಡಿತ ಅವ ಆ ಅಳಬುರ್ಕಿ ಪೂಜೆ ಮಾಡೋ ದೇವಸ್ಥಾನಕ್ಕ ಹೋಗಿರ್ತಾನ. ಅವ ಅಲ್ಲಿ ಯಾಕೆ ಹೋಗಾನ, ಏನ್ ಮಾಡಕತ್ತಾನ ಅಂತ ಮೊದ್ಲು ಹೋಗಿ ನೀ ನೋಡ್ಕೊಂಡ್ ಬಾ. ಸರಿ, ಹಿಂಗ ಹೋಗ್ತೀನಿ. ನೀನ್ ಎಷ್ಟಾದ್ರೂ ಹೇಳ್ಕೊ, ನಾನಂತೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನ ಜೊತೆ ಸೇರ್ಕೊಂಡು ಪೂಜೆ ಮಾಡಿದ್ಯಾ ಅಂದ್ರೆ ಇರೋ ದೋಷ ಎಲ್ಲ ಹೊರಟೋಗಿದೆ ಅಂತ ಅವನ್ಗೆ ಕೊಟ್ಟು ಮದುವೆ ಮಾಡಿಸ್ತಾರಷ್ಟೇ. ನೀನು ನನ್ನ ಹೆಂಡ್ತಿನೇ, ಅದ್ ನಿನಗೆ ಅರ್ಥ ಆಗ್ತಾ ಇದೆಯಾ? ನನ್ನ ಹೆಂಡತಿಯಾಗಿ ಮದುವೆಗೆ ಮುಂಚೆ ಇನ್ನೊಬ್ಬನ ಜೊತೆ ಪೂಜೆ ಕೂತ್ಕೊಳ್ಳೋಕೆ ನಿನಗೆ ನಾಚಿಕೆ ಆಗಲ್ವಾ? ಏನಂದೆ? ಅರ್ಥ ಆಗ್ತಾ ಇಲ್ಲ ಅಲ್ಲ?
ನೀನು ನನ್ನ ಹೆಂಡತಿಯಾಗಿ ಅವನ ಜೊತೆ ಪೂಜೆ ಕೂತ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇಲ್ವಾ ಅಂದೆ. ಅಂತ್ಯ ಏನ್ ಬೇಕಾದ್ರೂ ಅಂತ್ಯ. ನನ್ ಪರಿಸ್ಥಿತಿನ ನನ್ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಏನ್ ಬೇಕಾದ್ರೂ ಅಂತ್ಯ. ನೀನ್ ಏನ್ ಹೇಳ್ತಾ ಇದ್ಯಾ ಅಂತ ನಿನಗ್ ಗೊತ್ತಾ? ನೀನ್ ಮಾತಾಡ್ತಿರೋ ಒಂದೊಂದು ಮಾತು ನನ್ನನ್ನು ಸಾಯಿಸ್ತಿದೆ. ಅದು ನಿನಗೆ ಅರ್ಥ ಆಗ್ತಿದ್ಯಾ? ನನಗ್ ಚಿತ್ರ ಹಿಂಸೆ ಕೊಡ್ತಿದ್ಯಾ ನೀನು? ನಾನ್ ನಿನ್ನ ಕೆಟ್ಟವಳು ಮಾಡ್ತಾ ಇದ್ದೀನಾ? ಹಾಗಾದ್ರೆ ಹೋಗು ಅವನ್ನೇ ಮದುವೆ ಮಾಡ್ಕೊ ಹೋಗು. ನಿನಗ್ ಹೇಗ್ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಹೀಗ್ ಮಾತಾಡ್ಬೇಡ, ಹೀಗ್ ಮಾಡ್ಬೇಡ ಪ್ಲೀಸ್. ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಪೂರ್ವಿ ಸಾರಿ ಪೂರ್ವಿ, ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ತಲೆಗೆ ಯಾರೋ ಸುತ್ತಿಗೆಲ್ಲ ಹೊಡೆದಾಗೆ ತುಂಬಾ ನೋವ್ತಾ ಇದೆ. ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಪೂರ್ವಿ. ಕಣ್ಣು ಮುಚ್ಚಿದ್ರು ತೆಗೆದ್ರು ನಿದ್ದೆಲ್ಲೂ ಕೂಡ ಬರೀ ಈ ಯೋಚನೆ ಪೂರ್ವಿ. ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ಒಂದಿನ ಇರೋಕ್ಕಾಗ್ತಿಲ್ಲ ಗೊತ್ತಾ ನನಗೆ. ನನಗ್ ಗೊತ್ತು, ಆದ್ರೆ ನೀನ್ ಹೀಗ್ ಆಡ್ತಿದ್ರೆ ನಾನ್ ಹೇಗ್ ನೆಮ್ಮದಿಯಾಗಿರ್ತೀನಿ? ದಯವಿಟ್ಟು ಅರ್ಥ ಮಾಡ್ಕೋ. ನೀನ್ ನನ್ನನ್ನು ಅರ್ಥ ಮಾಡ್ಕೋ ಪೂರ್ವಿ. ನರಕ ಅನುಭವಿಸ್ತಾ ಇದ್ದೀನಿ ಪೂರ್ವಿ. ನಮ್ ಶತ್ರುಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಪೂರ್ವಿ. ನೀನೇನ್ ಬಿಟ್ರೆ ಬೇರೆ ಯೋಚನೆ ಬರಲ್ಲ, ಬೇರೆ ಜೀವನ ಇಲ್ಲ. ಪ್ಲೀಸ್, ನನ್ನಿಂದ ಎಲ್ಲಿ ನೀನ್ ದೂರ ಹೊರಟೋಗ್ತೀಯ ಅನ್ನೋ ಭಯ ನನ್ನಿಂದ ಹೋಗ್ತಾನೆ ಇಲ್ಲ. ತಲೆ ಎಲ್ಲ ಕೆಟ್ಟು ಹೋಗ್ತಾ ಇದೆ. ನಾನು ಏನಾಗ್ತೀನೋ ಅಂತ ಭಯ ಆಗ್ತಾ ಇದೆ. ನಿನ್ ಬಗ್ಗೆನೇ ಯೋಚನೆ ಮಾಡಿ ಎಲ್ಲಿ ನಿದ್ದೆಲೆ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಆಗ್ತಾ ಇದೆ ಪೂರ್ವಿ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನನ್ನಿಂದ ಆಗ್ತಾ ಇಲ್ಲ. ಈಗ ನನ್ನನ್ನು ಏನ್ ಮಾಡು ಅಂತೀಯ? ನಾನು ಏನ್ ಮಾಡಕ್ಕಾಗತ್ತೆ? ನೀನ್ ಬಂದ್ಬಿಡು, ನಾವಿಲ್ಲಿಂದ ಹೊರಟೋಗೋಣ. ಬಂದ್ಬಿಡು. ಹೌದು ಪೂರ್ವಿ, ಅವ್ರು ಯಾರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ದೊಡ್ಡವ್ರಂತ ನಮ್ಮನ್ನು ಒಂದಾಗೋಗ್ಬಿಡಲ್ಲ, ಶಾಶ್ವತವಾಗಿ ದೂರ ಮಾಡ್ಬಿಡ್ತಾರೆ. ನೀನಿಲ್ಲ ಅಂದ್ರೆ ನನ್ನ ಜೀವಂತವಾಗಿರಲ್ಲ ಪೂರ್ವಿ. ನಾನು ಬದುಕೋದಿಲ್ಲ. ನಡಿ, ಎಲ್ಲಾದ್ರೂ ಹೊರಟೋಗೋಣ. ಎಲ್ಲಾದ್ರೂ ದೂರ ಹೋಗಿ ಬದುಕೋಣ. ಬಾ. ನಿನಗೇನಾದ್ರೂ ಹುಚ್ಚ? ನಾನ್ ಬರಲ್ಲ. ಅಂದ್ರೆ ನನ್ ಬೇಡ ಅಂತ ತಾನೇ ನಿನ್ನ ಉದ್ದೇಶ? ನನಗೇನಾದ್ರೂ ನಿನಗೆ ಚಿಂತೆ ಇಲ್ಲ ತಾನೆ? ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ಇವಾಗ ಏನಾದ್ರೂ ನೀನ್ ಹೇಳ್ದಾಗ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಸತ್ತು ಹೋಗ್ತಾರೆ. ನೀನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಏನ್ ಮಾಡು ಅಂತ ಈಗ? ದಯವಿಟ್ಟು ಅರ್ಥ ಮಾಡ್ಕೋ. ಇವತ್ತೊಂದಿನ ಪೂಜೆ ಆಗ ಹೋಗ್ಲಿ. ಇದೆಲ್ಲ ನನ್ ಕೆಟ್ಟ ಕನ್ಸು ಅಂತ ಅನ್ಕೋತೀನಿ. ನನ್ನಿಂದಾಗಿ ನೀನ್ ಈ ತರ ಆಡ್ತಿರೋದ್ ನೋಡಿದ್ರೆ ಸಹಿಸ್ಕೊಳಕ್ ಆಗ್ತಿಲ್ಲ. ಇದಾದ್ಮೇಲೆ ಏನಾದ್ರೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಅದು ಕೂಡ ಇಲ್ದಿರೋ ಹಾಗೆ ಮಾಡ್ಬೇಡ ಪ್ಲೀಸ್. ಅರ್ಥ ಮಾಡ್ಕೋ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ನೀನ್ ಆ ಪೂಜೆ ಮಾಡೋದಕ್ಕೆ, ಅದ್ರಲ್ಲಿ ಕುತ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಬಾ, ಹೊರಟೋಗೋಣ. ಬಾ ಪ್ಲೀಸ್ ಬಾಲಾಜಿ, ಬಿಡು ಬಾಲಾಜಿ. ಇಲ್ಲ, ನೀನ್ ಇವತ್ತು ಬರ್ಲೇಬೇಕು. ಇವತ್ತೇನಾದ್ರೂ ನೀನ್ ಬರ್ಲಿಲ್ಲ ಅಂದ್ರೆ ಇವತ್ ನಾನು ನಿನ್ನ ಬಿಟ್ಬಿಟ್ರೆ ನೀನು ಶಾಶ್ವತವಾಗಿ ದೂರ ಆಗ್ಬಿಡ್ತೀಯ. ಬಾ ಬಿಡು ಬಾಲಾಜಿ, ಪ್ಲೀಸ್ ಬಿಡು ಬಾಲಾಜಿ, ಬಿಡು. ನಾನು ಹೇಳೋದ್ ಕೇಳು. ನಿನ್ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಬಿಡು. ನಮ್ಮಪ್ಪ ಅಮ್ಮಂಗೆ ಏನಾಗತ್ತೋ, ಪ್ಲೀಸ್ ಬಾಲಾಜಿ. ಬಂದ್ಬಿಡು, ದಯವಿಟ್ಟು ಹೇಳ್ತೀನಿ, ಬಂದ್ಬಿಡು. ಬಾ ಪೂರ್ವಿ, ಬಿಡು ಬಾಲಾಜಿ. ಓಂ ಶಾಂತಿ ಶಾಂತಿ ಶಾಂತಿ. ಅಮ್ಮ, ಹುಡುಗನ ಪೂಜೆ ಮುಗೀತು. ಹುಡುಗಿನೂ ಕರೆದ್ಬಿಟ್ರೆ ಇಲ್ಲೇ ಕೂರಿಸಿ ಪೂಜೆನೂ ಮಾಡ್ಬಿಡ್ತೀನಿ. ಸರಿ ಗೀತಾ, ನೋಡು ಅವಳಿನ್ನೂ ದೀಪ ಹಚ್ತಾನೇ ಇದ್ದಾಳೆ. ಹೋಗಿ ಕರ್ಕೊಂಡ್ ಬಾ. ಆಯ್ತಮ್ಮ. ಬಾಲಾಜಿ ಪ್ಲೀಸ್, ಬಾಲಾಜಿ ಬಿಡು. ಬಾ. ಬಿಡು. ಬಾ ಪೂರ್ವಿ, ಬಿಡು ಬಾಲಾಜಿ. ಬಾ. ಗೀತಾ. ಪೂರ್ವಿ, ನೀನ್ ಬಾಯ್ ಬಿಟ್ರೆ ನಾನು ಸತ್ತೋಗ್ತೀನಿ ಹೇಳ್ತಾ ಇದ್ದೀನಿ. ಮಾತಾಡೋಕ್ ಬಿಡೋದಿಲ್ಲ. ಪೂರ್ವಿ ಎಲ್ಲಿದ್ಯಾ? ಪೂರ್ವಿ, ಬಿಡು. ಓಂ ತಚ್ಛಯ್ಯಾರ ವೃಣೀಮಹೇ ಗ. ಏನ್ ಇವ್ರು ಇನ್ನೂ ಬರ್ಲಿಲ್ಲ? ಅತ್ತೆ, ನಾನು ನೋಡ್ಕೊಂಬರ್ತೀನಿ.
ಪೂರ್ವಿ 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 ಗೀತಾ 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 ಏನಾಯ್ತು? ಪೂರ್ವಿ 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 ಪೂರ್ವಿಗೆ ಏನಾಯ್ತು? ಬಾಲಾಜಿ ನೀನ್ ಯಾವಾಗ ಬಂದೆ? ಪೂರ್ವಿಗೆ ಏನಾಯ್ತು?